ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಕಾನೂನು ಇತಿಹಾಸದಲ್ಲಿ ನಡೆದ ಒಂದು ಪ್ರಮುಖವಾದ ಕೇಸ್ ಬಗ್ಗೆ ಮಾತನಾಡೋಣ. ಅದೇ ಸುಬ್ರಹ್ಮಣ್ಯಂ ಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2016. ನಮಗೆಲ್ಲ ಗೊತ್ತಿರೋ ಹಾಗೆ ಮಾತನಾಡುವ ಸ್ವತಂತ್ರ ನಮಗೆ ಸಂವಿಧಾನ ಕೊಟ್ಟಿದೆ. ಆದರೆ ಯಾರನ್ನಾದರೂ ಬೈಯುವ ಅಥವಾ ಅವರ ಮಾನ ಹರಿದು ಹಾಕುವ ಹಕ್ಕು ನಮಗಿದೆಯೇ? ಈ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಏನು ಉತ್ತರ ಕೊಟ್ಟಿತ್ತು, ಬನ್ನಿ ನೋಡೋಣ. ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿ ಸಲ್ಲಿಸುತ್ತಾರೆ. ಅವರ ವಾದ ಏನಿತ್ತು ಅಂದರೆ, ಭಾರತೀಯ ದಂಡ ಸಂಹಿತೆಯ IPC ಸೆಕ್ಷನ್ 499 ಮತ್ತು 500ರ ಅಡಿಯಲ್ಲಿ ಕ್ರಿಮಿನಲ್ ಮಾನಹಾನಿ ಕಾನೂನು ನಮ್ಮ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುತ್ತದೆ. ಬ್ರಿಟಿಷರ ಕಾಲದ ಈ ಕಾನೂನು ಈಗಿನ ಪ್ರಜಾಪ್ರಭುತ್ವಕ್ಕೆ ಸರಿಹೊಂದುವುದಿಲ್ಲ. ಮಾನಹಾನಿ ಆದರೆ ಸಿವಿಲ್ ಕೇಸ್ ಹಾಕಲಿ, ಅದಕ್ಕೆ ಜೈಲು ಶಿಕ್ಷೆ ಯಾಕೆ ಎಂದು ಅವರು ಪ್ರಶ್ನಿಸಿದರು. ಅಂದ ಹಾಗೆ ಅವರ ಜೊತೆ ರಾಹುಲ್ ಗಾಂಧಿ ಮತ್ತು ಅರವಿಂದ್ ಕೇಜ್ರಿವಾಲ್ ಕೂಡ ಈ ಕಾನೂನಿನ ವಿರುದ್ಧ ಅರ್ಜಿ ಸಲ್ಲಿಸಿದರು. ಈ ಕೇಸಿನ ತೀರ್ಪನ್ನು ಜಸ್ಟಿಸ್ ದೀಪಕ್ ಮಿಶ್ರಾ ಮತ್ತು ಅವರ ನೇತೃತ್ವದ ಪೀಠ ನೀಡಿತು. ಸುಪ್ರೀಂ ಕೋರ್ಟ್ ಹೇಳಿದ ಮುಖ್ಯ ಅಂಶಗಳು ಇಲ್ಲಿವೆ. ಆರ್ಟಿಕಲ್ 21 ಪ್ರತಿಯೊಬ್ಬರಿಗೂ ಗೌರವದಿಂದ ಬದುಕುವ ಹಕ್ಕು ನೀಡುತ್ತದೆ. ಒಬ್ಬರ ಮಾತು ಆಡುವ ಹಕ್ಕು ಇನ್ನೊಬ್ಬರ ಮಾನ ಹರಾಜು ಹಾಕುವಷ್ಟು ಸ್ವತಂತ್ರವಾಗಿಲ್ಲ. ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ಇದು ನಮಗೆ ಮಾತನಾಡುವ ಹಕ್ಕು ನೀಡುತ್ತದೆ. ಆದರೆ ಆರ್ಟಿಕಲ್ 19 ಕ್ಲಾಸ್ 2 ಇದರ ಅಡಿಯಲ್ಲಿ ಮಾನಹಾನಿ ಹೆಸರಲ್ಲಿ ಸರ್ಕಾರವು ಕೆಲವೊಂದು ನಿರ್ಬಂಧಗಳನ್ನು ಹೇರಬಹುದು. ಇದು ನ್ಯಾಯಯುತವಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪು. ಕ್ರಿಮಿನಲ್ ಮಾನಹಾನಿ ಕಾನೂನು ಸಂವಿಧಾನಿಕವಾಗಿ ಸರಿಯಾಗಿದೆ ಎಂದು ತೀರ್ಪು ನೀಡಿತು. ಅಂದರೆ ನೀವು ಸುಖ ಸುಮ್ಮನೆ ಯಾರದ್ದೋ ಬಗ್ಗೆ ತಪ್ಪು ಮಾಹಿತಿ ಹರಡಿಸಿದರೆ ಈಗಲೂ ಕ್ರಿಮಿನಲ್ ಕೇಸ್ ಎದುರಿಸಬೇಕಾಗುತ್ತದೆ. ಈ ತೀರ್ಪಿನ ಸಾರಾಂಶ ಇಷ್ಟೇ: ನಿಮ್ಮ ಸ್ವಾತಂತ್ರ್ಯವು ಇನ್ನೊಬ್ಬರ ಮೂಗಿನ ತುದಿಯ ಹತ್ತಿರ ಮುಗಿಯುತ್ತದೆ. ಟೀಕೆ ಮಾಡುವುದು ಬೇರೆ, ಆದರೆ ವ್ಯಕ್ತಿತ್ವ ನಿಂದನೆ ಮಾಡುವುದು ಅಪರಾಧ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕಾನೂನಿನ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.